ಸ್ಮೋಕ್ ಡ್ರಿಂಕ್ಸ್ ಮಾಡೋರಿಗೆ ವಯಸ್ಸಲ್ಲಿ ಮಾಡ್ತಾರೆ, ಅವ್ರಿಗೇನು ಅನ್ಸಲ್ಲ. ಅವ್ರ ಹಿಂದೆ ನಂಬಿರೋರ ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮ ಇರ್ತಾರೆ. ಅವಾಗ ಮಜಾ, ಕಾಲೇಜ್ ಲೈಫ್, ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋರ್ಗೆ ಏನು ಗೊತ್ತಿರಲ್ಲ. ಯಾರು ನೋಡಕ್ ಬರಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಫ್ರೆಂಡ್ಸ್ ಅವ್ರು ಇವ್ರದ್ದು ಮಜಾ ಮಾಡೋ ಟೈಮಲ್ಲಿ ಮಜಾ ಆಗುತ್ತೆ. ಲಾಸ್ಟ್ ಅಲ್ಲಿ ಬರೋದು ಫ್ಯಾಮಿಲಿನೇ. ಫ್ಯಾಮಿಲಿ ಅನ್ಭವಿಸ್ಬೇಕಷ್ಟೇ, ಯಾರು ಅನ್ಭವಿಸ್ಬಾರ್ದು. ಪೇಷಂಟ್ಸ್ ಹೆಸರು ಬಂದು ರಾಮಚಂದ್ರ ಪಾಟೀಲ್ ಅಂತೇಳಿ. ಅವ್ರ ಏಜ್ ಬಂದು 79. ನಮ್ಗೆ ಅಜ್ಜ ಆಗೋದು ಸರ್. ಒಂದು 6 ಮಂತ್ ಬ್ಯಾಕು ಒಂದು ಸ್ವಲ್ಪ ಮೂರ್ಛೆ ಹೋಗಿದಾರ, ಬಿದ್ದಿದ್ರು. ಅವಾಗ ನಾವು ಹಂಗೆ ಸುಮ್ಮನೆ ಏನೋ ವಯಸ್ಸಾಗಿರ್ತಾರಲ್ಲ, ಒಂದು ಸ್ವಲ್ಪ ಏನೋ ಆಗಿರ್ಬೋದು ಅಂತ ಸುಮ್ಮನೆ ಇದ್ವಿ. ಒಂದು ಸ್ವಲ್ಪ ದಿನ ಇವಾಗ ರೀಸೆಂಟ್ ಆಗಿಬಿಟ್ಟು ಸುಮ್ಮನೆ ಅಂದರೆ ಹಾಸ್ಪಿಟಲ್ ತೋರಿಸಿದಾಗ ನಮಗೆಲ್ಲ ಗೊತ್ತಾಯಿತು. ಅಂದರೆ ಈ ಥರ ಆಗಿದೆ, ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಒಂದು 2 ತಿಂಗಳಾಯಿತು. ಆದ್ರೂ ಅವರು ಇಷ್ಟೊಂದು ವೀಕ್ ಆಗಿರಲಿಲ್ಲ. ನಾರ್ಮಲಾಗಿ ಯಾವ ಥರ ಇರ್ಬೋದಲ್ಲ ಆ ಥರ ಮನುಷ್ಯರ್ನ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋದು ನಾರ್ಮಲ್ ಆಗಿದ್ರು. ಬೇರೆ ಕಡೆ ಅಂದರೆ ಹಾಸ್ಪಿಟಲ್ ಅಂದರೆ ಟ್ರೀಟ್ಮೆಂಟ್ ಅಂತಿಲ್ಲ, ತೋರಿಸ್ಕೊಂಡಿದ್ವಿ ಹಾಸ್ಪಿಟಲಲ್ಲಿ. ತೋರಿಸ್ಕೊಂಡ್ಬಿಟ್ಟು ಅಲ್ಲಿ ನೋಡಿ, ಆಮೇಲೆ ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಈ ಕಡೆ ಇದು ಹೈರ್ ತೊಗೋಬೇಕಂತೇಳಿ ಒಂದು ಸ್ವಲ್ಪ ನಮ್ದು ಇದಂತೆ. ಸ್ಮೋಕು ಡ್ರಿಂಕ್ಸ್ 2 ಮಾಡ್ತಿದ್ದಾರೆ. ಬಿಟ್ಟಿದ್ದಾರೆ. ಆದರೂ ಅವ್ರೆ ಏನು ಅಂದರೆ ಮೋಷನ್ಸ್ ಅದು ಹೋಗ್ಬೇಕಾದ್ರೆ ಅವ್ರು ಕೂತ್ಕೊಂಡ್ರೆ ಹೇಳೋಕ್ಕಾಗಲ್ಲ. ಒಂದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗೋದು, ಊಟ ಜಾಸ್ತಿ ಸೇರ್ತಿಲ್ಲ. ಸ್ವಲ್ಪ ಓಡಾಡ್ತಿದ್ದಾರೆ. ಇವಾಗ 1-2 ದಿನ ಆಯಿತು ಫುಲ್ಲು ಇದು ಸ್ಟಾಪ್ ಮಾಡಿದ್ದಾರೆ. ಸ್ವಲ್ಪ ಹಿಡ್ಕೊಂಡು ನಡಿಬೇಕು. ಊಟ ಎಲ್ಲ ಮಾಡ್ತಾರೆ. ಮಾತಾಡಿದ್ದೀವಿ, ರೆಸ್ಪಾನ್ಸ್ ಮಾಡಿದ್ದಾರೆ ಚೆನ್ನಾಗಿ. ಅಂದರೆ ನಮ್ಮದು ಹೋಪ್ ಇಟ್ಕೋಬೋದು, ಒಂದು ಸ್ವಲ್ಪ ಏನಾದರೂ ನಮ್ಮ ಇದನ್ನು ಮಾಡ್ಕೋಬೋದು ಅಂತೇಳಿ. ಸ್ಮೋಕ್ ಡ್ರಿಂಕ್ಸ್ ಮಾಡೋರಿಗೆ ವಯಸ್ಸಲ್ಲಿ ಮಾಡ್ತಾರೆ, ಅವ್ರಿಗೇನು ಅನಿಸಲ್ಲ. ಅವ್ರ ಹಿಂದೆ ನಂಬಿರೋರ ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮ ಇರ್ತಾರೆ. ಅವಾಗ ಮಜಾ, ಕಾಲೇಜ್ ಲೈಫು, ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋರ್ಗೆ ಏನೂ ಗೊತ್ತಿರಲ್ಲ. ಸ್ವಂತ ದುಡ್ದು ಅದು ಶೋಕಿ ಮಾಡೋರ್ಗೆ ಗೊತ್ತಿರುತ್ತೆ. 1 ರೂಪಾಯಿ ಕಷ್ಟ, ಯಾವ ಥರ ಜೀವನ ಮಾಡಬೇಕು, ಊಟ ಮಾಡೋದು ಎಲ್ಲೋ ಬಿಸಾಕೋದಲ್ಲ. ಅದನ್ನೇ ಊಟದಲ್ಲಾಗಲಿ ಶಕ್ತಿ ಬರೋದು ತಿಂದರೆ ಶಕ್ತಿಯಾಗಿರ್ತಾರೆ. ಈ ಥರ ಸ್ಮೋಕಲ್ಲಿ ಲಾಸ್ಟಲ್ಲಿ ಮನೆಯವ್ರಿಗೆ ಯಾವ ಥರ ಅಂದರೆ ಮನೆಯವ್ರಿಗೆ ಬೇಸರ ಆಗಿಬಿಡ್ತಾರೆ. ಯಾರು ನೋಡೋಕ್ಕೆ ಬರಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಈ ಫ್ರೆಂಡ್ಸು ಅವ್ರು ಇವ್ರದ್ದು ಮಜಾ ಮಾಡೋ ಟೈಮಲ್ಲಿ ಮಜಾ ಆಗುತ್ತೆ. ಲಾಸ್ಟಲ್ಲಿ ಬರೋದು ಫ್ಯಾಮ್ಲಿನೇ. ಫ್ಯಾಮ್ಲಿ ಅನ್ಭವಿಸ್ಬೇಕಷ್ಟೇ, ಯಾರು ಅನ್ಭವಿಸ್ಬಾರ್ದು. ಅದು ಮಾಡೋದ್ರಿಂದ ಯಾವ ಥರ ಇಫೆಕ್ಟ್ ಆಗ್ತದೆ ಅಂತ ಹೇಳ್ತಾ ಇರೋದ್ರೆ ಅವ್ನು ಕೇಳಬೇಕು ಮಾತು.